ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಆದಾಮನ ಮಕ್ಕಳು ಯಾರು? ಆದಾಮನ ಮಕ್ಕಳು ನಾವೆಲ್ಲರೂ ಗರ್ವಿಗಳು, ಕಠಿಣ ಹೃದಯಗಳು ಆಗಿದ್ದೇವೆ. ಈ ಭೂಲೋಕದ ಜೀವಿತವನ್ನು ನೋಡುವುದಾದರೆ ಸುವಾರ್ತೆ ಪ್ರಸಾರವನ್ನು, ಬೋಧನೆಯನ್ನು, ಸತ್ಯವೇದದ ಉಪದೇಶಗಳನ್ನು ಸಮಾಜ ಸೇವೆಯ ಮೂಲಕ ತೋರಿಸುವುದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ಸೌಮ್ಯತೆ, ಎರಡು ದೀನತೆ, ಇವು ನಮ್ಮ ಮನೋಭಾವದ ಮೂಲಕ ತೋರಿಸಲ್ಪಡಬೇಕು. ಸೌಮ್ಯ ಮನೋಭಾವ ಮತ್ತು ದೀನತೆಯನ್ನು ದೇವರು ನೋಡುವವರಾಗಿದ್ದಾರೆ. ಎಫೆಸ 4ನೇ ಅಧ್ಯಾಯ 2ರಲ್ಲಿ ನಾವು ನೋಡುವುದಾದರೆ, ನೀವು ಪೂರ್ಣ ವಿನಯ, ಸಾತ್ವಿಕತೆಗಳಿಂದಲೂ ದೀರ್ಘಶಾಂತಿಗೆಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರೆ. ಪರಿಪೂರ್ಣ ಯಾರೂ ಅಲ್ಲ, ನಾವ್ಯಾರೂ ಪರಿಪೂರ್ಣರಲ್ಲ. ಕ್ರೈಸ್ತ ಸಭೆಯಲ್ಲಿ ಪರಿಪೂರ್ಣರು ಯಾರೂ ಇಲ್ಲ. ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ. ಪ್ರತಿಯೊಬ್ಬರು ಸಭೆಯಲ್ಲಿ ಒಬ್ಬರ ಇನ್ನೊಬ್ಬರ ತಪ್ಪುಗಳನ್ನು ಸಹಿಸಿಕೊಳ್ಳಬೇಕಾಗ್ತದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಲಿತೇವೆ. ಒಬ್ಬರ ತಪ್ಪನ್ನು ಒಬ್ಬರು ಸಹಿಸಿಕೊಳ್ಳುವುದರ ಜೊತೆಗೆ ವಿಶೇಷ ಏನಪ್ಪ ಅಂದರೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವುದರಿಂದ ಒಬ್ಬರ ಇನ್ನೊಬ್ಬರ ತಪ್ಪುಗಳನ್ನು ನಿಭಾಯಿಸ್ತೇವೆ. ನೀನು ತಪ್ಪು ಮಾಡಿದರೆ ನಾನು ಅದನ್ನು ಮುಚ್ಚುತ್ತೇನೆ, ನೀನು ಯಾವುದೋ ಕೆಲಸವನ್ನು ಪೂರ್ತಿಗೊಳಿಸ್ತಿದ್ದರೆ ನಾನು ಅದನ್ನು ಪೂರ್ತಿಗೊಳಿಸ್ತೇನೆ ಅನ್ನುವಂತಹ ಒಂದು ಮನೋಭಾವ ನಮ್ಮೊಳಗಡೆ ಬರಬೇಕಾಗ್ತದೆ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವನು ಕಷ್ಟಪಡುವವನು ವ್ಯರ್ಥ ಎಂಬುದಾಗಿ ಕೀರ್ತನೆಗಳು 127ರಲ್ಲಿ ನಾವು ನೋಡ್ತೇವೆ. ಮನೆ ಕಟ್ಟುವುದಂತಂದರೆ ಅಲ್ಲಿ ಎಲ್ಲ ಕ್ಷಣವೂ ಎಲ್ಲರೂ ಅಗತ್ಯ. ಅಲ್ಲಿ ಪರ್ಫೆಕ್ಷನ್ ಬರೋದು ಬಹಳ ಕಷ್ಟ. ಆದರೆ ಒಬ್ಬ ತಪ್ಪು ಮಾಡ್ತಾನೆ, ಒಬ್ಬ ಸರಿ ಮಾಡ್ತಾನೆ, ಇನ್ನೊಬ್ಬ ಇನ್ನೇನೋ ಮಾಡಿ ಅದನ್ನು ಒಂದು ನೀಟಾಗಿ ಪರ್ಫೆಕ್ಷನ್ಗೆ ತರ್ತಾರೆ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ನಮ್ಮ ಪಟ್ಟಣವನ್ನು ಕಾಯುವಾತನಾಗಿದ್ದಾನೆ ಯೆಹೋವನು ದಾವೀದನ ಹಿತಕ್ಕೋಸ್ಕರ ಅವನ ಶ್ರಮಗಳನ್ನು ನೆನಪು ಮಾಡಿಕೊಂಡ. ಯಾಕೆಂದರೆ ಯಾಕೋಬ್ಯರ ಶೂರನಾದ ಯೆಹೋವನಿಗಾಗಿ ಒಂದು ವಾಸಸ್ಥಾನವನ್ನು ಏರ್ಪಡಿಸುವ ತನಕ ನಾನು ನನ್ನ ಮನೆಯೊಳಗೆ ಪ್ರವೇಶಿಸುವುದಿಲ್ಲ, ಮಂಚವನ್ನು ಹತ್ತುವುದಿಲ್ಲ, ಕಣ್ಣುಗಳನ್ನು ಮುಚ್ಚುವುದಿಲ್ಲ, ರೆಪ್ಪೆಗಳನ್ನು ಕೂಡಿಸುವುದಿಲ್ಲ ಎಂದು ಅವನು ಯಾಕೋಬ್ಯರ ಶೂರನಾದ ಯೆಹೋವನಿಗೆ ಪ್ರಮಾಣ ಮಾಡಿ ಅರಿಕೆ ಮಾಡಿಕೊಂಡ. ಇಗೋ, ಅದು ಎಫ್ರಾತದಲ್ಲಿರುತ್ತದೆಂದು ಕೇಳಿದ್ದೆವು. ಇಲ್ಲಿ ಅವನು ಒಂದು ವಿಶೇಷವಾಗಿ ಅರಿಕೆ ಮಾಡ್ಕೊಳ್ತಾನೆ. ಆ ಅರಿಕೆ ಎಂಥದ್ದಪ್ಪ ಅಂತಂದರೆ, ಕಣ್ಣುಗಳನ್ನು ಮುಚ್ಚಲ್ಲ, ಮಂಚ ಹತ್ತೋದಿಲ್ಲ, ರೆಪ್ಪೆಗಳನ್ನು ಕೂಡಿಸುವುದಿಲ್ಲ. ಅಂತಹ ಒಂದು ಅರಿಕೆ ನಮ್ಮಲ್ಲಿ ಬರಬೇಕು. ಕ್ರೈಸ್ತನ ಜೀವಿತದಲ್ಲಿ ಜೀವಿಸುವುದಕ್ಕೆ ನಮ್ಮಲ್ಲಿ ಯಾವ ಅರಿಕೆ ಬರಬೇಕಂತಂದರೆ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ತೇವೆ ಅನ್ನುವಂತಹ ಒಂದು ಅರಿಕೆ ಬರಬೇಕು ಅನ್ನುವುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆ ವಾಕ್ಯ ನಮ್ಮನ್ನು ಉನ್ನತಕ್ಕೆ ನಡೆಸ್ತದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸಲು ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದನೆಗಳು ಸ್ವಾಮಿ. ಅಪ್ಪ, ಒಬ್ಬ ಹೆಣ್ಣುಮಗಳು ಬರಿತಾಳೆ ದೇವರೇ, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದಾಳೆ ಅಪ್ಪ. ನಿಮ್ಮ ರಕ್ತ ಸುರಿಸಲಿ ಸ್ವಾಮಿ, ನಿಮ್ಮ ರಕ್ತ ಸುರಿಸಿಲಪ್ಪ. ಆ ಸ್ಕಿನ್ ರಿಲೇಟೆಡ್ ಸಮಸ್ಯೆ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ. ಯೇಸುವೆ, ಬಿಟ್ಟು ಹೋಗ್ತದೆ ಸ್ವಾಮಿ. ನೀವು ಅದ್ಭುತ ಮಾಡ್ತೀರಿ.
ಮತ್ತೆ ಆ ಮಗಳು ಸಾಕ್ಷಿ ಬರೆಯುವಾಗೆ ನೀವು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇಲೆ.